ಮಾನವ ಬದುಕಿನ ಮಹಾ ದುರಂತಗಳು ಅಂತಂದರೆ ಮೊಟ್ಟ ಮೊದಲನೇದಾಗಿ ಮೋಸ ಮಾಡುವಿಕೆ. ಎಲ್ಲಿ ಮೋಸ ಮಾಡುವಿಕೆ ಇರುತ್ತದೆಯೋ ಅಲ್ಲಿ ಸುಳ್ಳು ಹೇಳುವಿಕೆ ಇರುತ್ತದೆ. ಮೋಸ ಅನ್ನುವಂತಹ ತಾಯಿ, ಸುಳ್ಳು ಅನ್ನುವಂತಹ ತಂದೆ, ಇವರಿಬ್ಬರಿಗೆ ಹುಟ್ಟುವಂಥ ಮಗು ಯಾವುದು ಗೊತ್ತೇ? ಕಳ್ಳತನ, ಚೋರತನ. ಯಾವುದೇ ಹಂತದಲ್ಲಿ ನಮ್ಮ ಬದುಕು ಹೀಗೆ ಮೋಸದ ಮಯ ಆಗಬಾರ್ದು. ದುಡಿದು ಮುಂದೆ ಬರುವಂಥ ಪ್ರಯತ್ನವನ್ನು ನಾವು ತಂದುಕೊಳ್ಳೋಣ, ಆದರೆ ಇನ್ನೊಬ್ಬರಿಗೆ, ಅದರಲ್ಲಿಯೂ ಮುಗ್ಧರಿಗೆ ಮೋಸವನ್ನು ಮಾಡಿ, ಮೋಸವನ್ನು ಮಾಡುವುದು ಅಂತಂದರೆ ಮನೆಮುರುಕುತನ. ಅದು ಅಂಥ ಮನೆಮುರುಕುತನವನ್ನು ಮಾಡಿಬಿಟ್ಟು ಮುಂದೆ ಬರುವಂಥ ಪ್ರಯತ್ನವನ್ನು ಯಾರೂ ಮಾಡಬಾರ್ದು. ಹಾಗಾಗಿ ಕೆಲವರು ಮೋಸದ ಹಾದಿಯನ್ನು ಅನುಸರಿಸುತ್ತಾರೆ. ಈ ಚೀಟಿಂಗ್ ಅನ್ನುವಂತಹದ್ದು ಬಹಳ ಒಂದು ಕೆಟ್ಟ ಚಟ, ಅದು ಕೆಟ್ಟತನ. ಅದು ಮೋಸ ಮಾಡುವವರು ಸರ್ವೇ ಸಾಮಾನ್ಯವಾಗಿ ಸುಳ್ಳನ್ನು ಹೇಳುತ್ತಾ ಹೋಗುತ್ತಾರೆ. ಈ ಸುಳ್ಳು ಹೇಳುವುದು, ಮೋಸ ಮಾಡುವುದು, ಈ ಎರಡೂ ಸಹ ಏನಪ್ಪ ಎತ್ತ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತವೆ ಅಂತಂದರೆ ಒಂದು ಕಳ್ಳತನದ ಕಡೆಗೆ ಕರೆದುಕೊಂಡು ಹೋಗುತ್ತವೆ. ಅದಕ್ಕಾಗಿ ಇವು ಮೂರರ ಮಾತನ್ನು ನಾವು ಕೇಳಬಾರ್ದು. ಈ ಮೂರರಿಂದ ನಾವು ದೂರ ಇದ್ದು ಒಂದು ಸಹಜವಾಗಿರುವಂಥ ಬದುಕನ್ನು ನಾವು ಸಾಧಿಸ್ತಾ ಹೋಗಬೇಕು. ರಾಷ್ಟ್ರಕ್ಕೇ ಪಿತ ಅನಿಸಿಕೊಂಡಂತಹ ಗಾಂಧೀಜಿಯವರು ಹೇಳುತ್ತಾರೆ, ಎಂಥ ಸಂದರ್ಭದಲ್ಲಿ ನಾವು ಸುಳ್ಳನ್ನು ಹೇಳಬಹುದು? ಈಗಲೋ ಆಗಲೋ ಗಲ್ಲು ಶಿಕ್ಷೆ ಆಗುತ್ತದೆ ಅನ್ನುವಂಥ ಸಂದರ್ಭದಲ್ಲಿ ಮಾತ್ರ ಒಂದು ಸುಳ್ಳನ್ನು ಹೇಳಬಹುದು ಅಂತ ಹೇಳ್ತಾರೆ. ಎಲ್ಲ ಸಂದರ್ಭದಲ್ಲಿಯೂ ಗಲ್ಲಿಗೆ ಒಳಗಡೆ ಆಗುವಂಥ ಸಂದರ್ಭಗಳಿದ್ದಾವೆ. ಜನ ಸುಮ್ಮನೆ ಸುಳ್ಳು ಹೇಳ್ತಾರೆ, ಸುಮ್ಮನೆ ಮೋಸ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ದಂಧೆಯನ್ನು ಮಾಡ್ತಾ ಬದುಕಿನ ಒಂದು ಶ್ರೇಷ್ಠತೆಯನ್ನು, ಬದುಕಿನ ಪಾವಿತ್ರ್ಯತೆಯನ್ನು ಹಾಳು ಮಾಡಿಕೊಳ್ಳುವಂಥ ಸಂದರ್ಭವನ್ನು ತಂದುಕೋಬಾರ್ದು ಅನ್ನುವಂಥ ಒಂದು ಚಿಂತನೆ.